ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿ ಗೋ ಹತ್ಯೆ ಖಂಡಿಸಿ ಹಾಗೂ ಗೋ ರಕ್ಷಕರ ಮೇಲಿನ ಹಲ್ಲೆ ಮತ್ತು ಕಾರ್ಯಕರ್ತರ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನು ವಿರೋಧಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ನೇತೃತ್ವದಲ್ಲಿ ಕಿತ್ತೂರು ಬಂದ್ಗೆ ಕರೆ ನೀಡಲಾಗಿತ್ತು. ಸ್ವಯಂ ಪ್ರೇರಿತವಾಗಿ ನಡೆದ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು, ವಿವಿಧ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಕಿತ್ತೂರಿನ ಐತಿಹಾಸಿಕ ಕೋಟೆ ಮುಂಭಾಗದಲ್ಲಿ ವೇದಿಕೆ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ಹಿಂದೂ ಮುಖಂಡ ಪುನೀತ ಕೆರೆಹಳ್ಳಿ ಮಾತನಾಡಿ, ಗೋಹತ್ಯೆ ತಡೆಯಲು ಹೋದ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿರುವುದು ಖಂಡನೀಯ. ಹಿಂದೂ ಕಾರ್ಯಕರ್ತರ ಮೇಲೆ ನಡೆಯುವ ದೌರ್ಜನ್ಯಗಳನ್ನು ಸಹಿಸುವ ಪ್ರಶ್ನೆಯೇ ಇಲ್ಲ. ಗೋಹತ್ಯೆ ವಿರುದ್ಧದ ಹೋರಾಟ ಮುಂದುವರಿಯಲಿದ್ದು, ಯಾವುದೇ ಒತ್ತಡಕ್ಕೂ ಮಣಿಯುವುದಿಲ್ಲ ಎಂದು ಹೇಳಿದರು. ಸರ್ಕಾರಗಳು ಬರುತ್ತವೆ ಹೋಗುತ್ತವೆ, ಆದರೆ ಸಮಾಜದ ಹಿತಕ್ಕಾಗಿ ನಡೆಯುತ್ತಿರುವ ಹೋರಾಟಗಳು ನಿರಂತರವಾಗಿರುತ್ತವೆ. ಕಿತ್ತೂರಿನ ಕಾರ್ಯಕರ್ತರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಎಂದು ತಿಳಿಸಿದರು. ಕಿತ್ತೂರು ಕ್ಷೇತ್ರದ ಮಾಜಿ ಶಾಸಕರಾದ ಮಹಾಂತೇಶ್ ದೊಡ್ಡಗೌಡರ್ ಮಾತನಾಡಿ, ಹಿಂದೂ ಕಾರ್ಯಕರ್ತರ ವಿರುದ್ಧ ದಾಖಲಿಸಿರುವ ಪ್ರಕರಣಗಳನ್ನು ಹಿಂಪಡೆಯುವವರೆಗೂ ಹೋರಾಟ ಮುಂದುವರೆಯಲಿದೆ ಎಂದು ಹೇಳಿದರು. ಹಿಂದೂ ಕಾರ್ಯಕರ್ತರ ಮೇಲೆ ಹಾಕುವಂತ ಕೇಸ್ಗಳನ್ನ ಮೊದಲು ನನ್ನ ಮೇಲೆ ಹಾಕಿ ನೋಡೋಣ, ಹೋರಾಟವನ್ನ ನಿಲ್ಲಿಸುವುದಿಲ್ಲ ಎಂದು ಅಧಿಕಾರಿಗಳಿಗೆ ತಿಳಿಸಿದರು. ಪ್ರತಿಭಟನೆಯ ಬಳಿಕ ಕಿತ್ತೂರು ತಹಶೀಲ್ದಾರ್ ಕಲಗೌಡ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿಯನ್ನ ಸ್ವೀಕರಿಸಿದಂತ ತಹಶೀಲ್ದಾರ್, ಇನ್ನು ಮುಂದೆ ಈ ತರ ಘಟನೆಗಳು ತಾಲೂಕಿನಲ್ಲಿ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ಆ ಒಂದು ಖಂಡನೆ ಮಾಡ್ತಕ್ಕಂಥದ್ದು ಮತ್ತು ಅವತ್ತು ಪಂಚನಾಮ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ಜೊತೆಗೆ ನಮ್ಮ ಕಾರ್ಯಕರ್ತರ ಮೇಲೆ ಇಲ್ಲದ ಸಲ್ಲದ ಒಂದು ಆರೋಪವನ್ನು ಮಾಡಿ ಒಂದು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಕ್ಕಂಥ ಸಂದರ್ಭ, ಜೊತೆಗೆ ಇವತ್ತು ಪೊಲೀಸ್ ಅಧಿಕಾರಿಗಳು ಇವತ್ತಿನ ಕಾರ್ಯಕ್ರಮ ನಡೀಲೇಬಾರದು ಒಂದು ಮೇಲಿನ ಅವಾಗ ಗದ ಸರ್ಕಾರ ಒಂದು ಆದೇಶದ ಮೇಲೆ ಇವತ್ತು ಹೋರಾಟ ಆಗಬಾರ್ದು ಅನ್ನೋ ಉದ್ದೇಶಕ್ಕೊಂದು ನಮ್ಮ ಮುಖಂಡರ ಮೇಲೆ ಈಗಾಗಲೇ 107 ಕೆಳಗಡೆ ಒಂದು ನೋಟಿಸನ್ನು ಸಹಿತ ಕೊಟ್ಟಿದ್ದು, ಅವಕ್ಕೆಲ್ಲ ತಕ್ಕದಾದಂಥ ಈ ಒಂದು ಪ್ರತಿಭಟನೆ ಜೊತೆಗೆ ತಮ್ಮೆಲ್ಲಗ ತಿಳುವಳಿಕೆ ಭಾಷೆ ಮುಖಾಂತರ ತಿಳಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಇಲ್ಲಿ ತಹಶೀಲ್ದಾರ್ ಮತ್ತು ಸಂಬಂಧಪಟ್ಟಂಥ ನಿವಾಸಿಗಳು ಆ ಕೇಸನ್ನು ಹಿಂತೆಗೆತಕ್ಕಂಥ ಕೆಲಸವನ್ನು ಮಾಡಿದಾಗ ನಮಗೆ ಆಶ್ವಾಸನೆಯನ್ನು ಎಲ್ಲ ಸಂಘಟನೆಗಳಿಗೆ ಆಶ್ವಾಸನೆ ಮುಂದೆ ಭೂಹತ್ಯೆಗಳನ್ನು ನಡೆಯೋಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಮತ್ತು ಮಣ್ಣಿನಂಥ ಖಂಡನೆಗೆ ಅದಕ್ಕೆ ನಾವು ಗೊತ್ತಿದ್ದು ಆದಂಥ ಖಂಡನೆ ಸಹಿತ ನಾವು ಅದಕ್ಕೆ ನಮ್ಮದು ಸಹಿತ ತಪ್ಪನ್ನು ಒಪ್ಪಿಕೊಳ್ತಕ್ಕಂಥ ಕೆಲಸ ಅಧಿಕಾರಿಗಳು ಮಾಡಿದಾಗ ಅದಕ್ಕೆ ಸಂಘಟನೆ ಬಂದಂತೆ ಇಲ್ಲ, ವಿವಿಧ ಹಂತದಂತೆ ಇಲ್ಲ ಕಾರ್ಯಕರ್ತರು, ಮುಖಂಡರು, ಜಿಲ್ಲೆಯ ಪ್ರಮುಖರು, ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು, ಬಜರಂಗ ಪ್ರಮುಖರು, ಎಲ್ಲ ಸ್ವಾಮಿಗಳು ಬೇಗ ರಾಜಂತ ಬಂದಂಥ ಎಲ್ಲರಿಗೂ ಈ ಕಿತ್ತೂರ ನಾಡಳಿತದಿಂದ ಮತ್ತೊಮ್ಮೆ ಅನಂತ ಬಿಜೆಪಿ ಕಾರ್ಯಕರ್ತರು ಪ್ರಮುಖರು ಎಲ್ಲರಿಗೂ ಈ ಕೈ ಮುಗಿದು ಅನಂತ ಧನ್ಯವಾದ ಸಲ್ಲಿಸ್ತೀನಿ. ಒಂದು ಪ್ರಕರಣ ಏನಾಗಿತ್ತು, ಕಾರ್ಯಕರ್ತರ ಮೇಲೆ ಮಹಾಜರಿಗೆ ಹೋದಂಥ ಸಂದರ್ಭದಲ್ಲಿ, ಪಂಚನಾಮೆಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಏನು ಗೋಹತ್ಯೆ ಮಾಡ್ತಾಯಿದ್ರು, ಆ ಗೋಹಂತಕರು ಇಲಾಖೆಯ ಪೊಲೀಸ್ ಅಧಿಕಾರಿಗಳ ಮೇಲೆ ಹಾಗೂ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನವನ್ನು 100 ಜನ ಸೇರಿ ಬಡಿಗೆ ದೊಣ್ಣೆ ಇಟ್ಕೊಂಡು ಬಂದರು. ಅದಾದ ಮೇಲೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕಾಗಿದ್ದಂಥ ಇಲಾಖೆ ನಮ್ಮ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರ ಮೇಲೆ 110 ಹಾಕಿ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ನೀವಿನ್ನೆಲ್ಲೂ ಅವರನ್ನು ಕಟ್ಟಿ ಹಾಕೋ ಪ್ರಯತ್ನವನ್ನು ಮಾಡಿದ್ದು. ಇದಕ್ಕೆ ಸಿಡಿದೆದ್ದಂತಹ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿದ್ದು. ಈ ಹೋರಾಟ ಬಹಳ ಯಶಸ್ವಿಯಾಗಿದೆ. ನಮ್ಮ ಹೋರಾಟಕ್ಕೆ ತಗ್ಗಿ ಬಗ್ಗಿ ನಡೆದುಕೊಂಡಂಥ ಇಲಾಖೆ ಏನು ನಮ್ಮ ಮೇಲೆ ಕೇಸ್ ಮಾಡಿತ್ತು, ನಮ್ಮ ಕಾರ್ಯಕರ್ತರ ಮೇಲೆ ಇವತ್ತು ವೇದಿಕೆಗೆ ಬಂದು ನಮ್ಮಿಂದ ಏನು ಕೇಸ್ ಆಗಿದೆ ಆ ಕೇಸನ್ನು ಹಿಂತಗೊಳ್ತಾ ಇದ್ದೇವೆ. ಖಂಡಿತವಾಗಿಯೂ ನಾವು ಮುಂದೆ ಈ ರೀತಿ ಮಾಡೋದಿಲ್ಲ. ತಾಲೂಕಿನಾದ್ಯಂತ ತಹಸೀಲ್ದಾರರು ಮಾತು ಕೊಟ್ಟಿದ್ದಾರೆ, ತಾಲೂಕಿನಾದ್ಯಂತ ಎಲ್ಲೇ ಅಕ್ರಮ ಕಸಾಯಿಖಾನೆಗಳು ಏನಿದ್ದಾವೆ, ಕಾನೂನು ಬಾಹಿರವಾಗಿ ಗೋಹತ್ಯೆ ಏನು ನಡೀತಾ ಇದೆ, ನಾವು ಅದನ್ನು ಖಂಡಿತವಾಗಿಯೂ ತಡಿತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರು ತಡಿತಾರೋ ಬಿಡ್ತಾರೋ ಅದು ಎರಡನೇ ಪ್ರಶ್ನೆ. ಆದರೆ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಅದನ್ನು ತಡೆಯೋ ಕೆಲಸವನ್ನು ಮಾಡಿಯೇ ಮಾಡುತ್ತೆ. ಕೋಮು ಘರ್ಷಣೆ ಆಗದಂತೆ ನೀವು ತಡಿಬೇಕು ಅನ್ನೋದಾದರೆ ನಮ್ಮನ್ನು ತಡಿಬೇಕಾಗಿಲ್ಲ. ಗೋಹತ್ಯೆಯನ್ನು ತಡೆದ್ರೆ ಸಾಕು. ಗೋಹತ್ಯೆ ನಿಂತರೆ ಕೋಮು ಸಂಘರ್ಷ ತನ್ನಿಂದ ತಾನೇ ನಿಲ್ಲುತ್ತೆ ಅಂತ ಹೇಳ್ತೇವೆ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಗೋ ಹಂತಕರೆಲ್ಲ ಒಂದು ಕಡೆ ನಿಂತ್ಕೊಳ್ಳಿ, ಗೋ ಪ್ರೇಮಿಗಳು, ಗೋ ರಕ್ಷಕರೆಲ್ಲ ಒಂದು ಕಡೆ ನಿಂತ್ಕೊಂತೀವಿ. ಆ ಯುದ್ಧ ನಡೆಯೋದಿದ್ರೆ ಮತ್ತೊಂದು ಕುರುಕ್ಷೇತ್ರ ಆಗೇ ಬಿಡಲಿ ಧರ್ಮಕ್ಕಾಗಿ ಅಂತ ಹೇಳ್ತೇವೆ.